ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಫೋನ್ ಪತ್ತೆಯಾಗಿದೆ. ಬಟ್ಟೆಗಳ ನಡುವೆ ಈ ಆಂಡ್ರಾಯ್ಡ್ ಫೋನ್ ಪತ್ತೆಯಾಗಿರೋದು. ಸಜಾಬಂದಿ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆಯಾಗಿರೋದು. ಬಟ್ಟೆಗಳ ನಡುವೆ ಪತ್ತೆಯಾಗಿದೆ ಆಂಡ್ರಾಯ್ಡ್ ಫೋನ್. ಒಂದು ಪೆನ್ ಡ್ರೈವ್ ಇತ್ತು, ಚಾರ್ಜರ್ ಮತ್ತು ನೋಟ್ಬುಕ್ ಕೂಡ ಪತ್ತೆಯಾಗಿದೆ. ಮೊಬೈಲ್ ಬಗ್ಗೆ ಏನು ತಿಳಿಯದಂತೆ ತಟಸ್ಥನಾಗಿದ್ದ ಈ ಪ್ರಜ್ವಲ್ ರೇವಣ್ಣ ಜೊತೆ ಇದ್ದ ಮತ್ತೊಬ್ಬ ಸಜಾಬಂದಿ ಇಬ್ಬರು ವಾಸ ಮಾಡ್ತಾ ಇದ್ದಂತ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆಯಾಗಿರೋದು. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಪ್ರಜ್ವಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಪೊಲೀಸರು, ಜೈಲಾಧಿಕಾರಿಗಳು, ಸಿಸಿಬಿ ಅಧಿಕಾರಿಗಳಿಂದ ಜೈಲಿನ ಮೇಲೆ ದಾಳಿ ನಡೆಸಲಾಗಿತ್ತು. ಈ ಹಿಂದೆ ಒಮ್ಮೆ ದಾಳಿಯಾಗಿತ್ತು, ಅದಾದ ಮೇಲೆ ಮತ್ತೊಮ್ಮೆ ದಾಳಿ ಮಾಡಿದ್ರು. ಅಲ್ಲಾಗಿರೋದು ನೋಡ್ತಾ ಇರಬಹುದು. ಕಲರ್ ಡ್ರೆಸ್ ನಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾನೆ. ಕಲರ್ ಡ್ರೆಸ್ ನಲ್ಲಿ ಜೈಲಿನ ಮ್ಯಾನ್ಯುವಲ್ ಪ್ರಕಾರ, ಜೈಲಿನ ನಿಯಮದ ಪ್ರಕಾರ ಒಬ್ಬ ಕೈದಿ ಯಾವ ಬಟ್ಟೆಯನ್ನು ಹಾಕೊಳ್ಬೇಕು ನಿಯಮ ಇಲ್ವಾ? ಯಾಕೆ ಆ ನಿಯಮ ಪ್ರಜ್ವಲ್ ರೇವಣ್ಣಗೆ, ಆ ನಿಯಮವನ್ನು ಪ್ರಜ್ವಲ್ ರೇವಣ್ಣ ಯಾಕೆ ಪಾಲಿಸ್ತಾ ಇಲ್ಲ? ಕಲರ್ ಡ್ರೆಸ್ ನಲ್ಲಿ ಒಬ್ಬ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸ್ತಾ ಇರುವಂತ ವ್ಯಕ್ತಿ ಕಲರ್ ಡ್ರೆಸ್ ನಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಏನಿದು? ಏನ್ ವ್ಯವಸ್ಥೆ? ಕಾಟಾಚಾರಕ್ಕೆ ನಿಮ್ಮ ರೇಡ್ಗಳು. ಯಾವುದೇ ಕಾರಣಕ್ಕೂ ಇಲ್ಲಿ ಅಪರಾಧಿಗಳು, ಆರೋಪಿಗಳ ಮನಪರಿವರ್ತನೆ ಆಗೋದಿಲ್ಲ. ಬರೀ ತೋರಿಕೆಗೆ ಮಾತ್ರ. ದುಡ್ಡಿದ್ದವನಿಗೆ ಜೈಲಿನಲ್ಲೂ ಕೂಡ ಏನ್ ಬೇಕಾದ್ರೂ ಸಿಗುತ್ತೆ ಅನ್ನೋದಕ್ಕೆ ಈ ಫೋಟೋವೇ ಸಾಕ್ಷಿ. ಬರೀ ಫೋಟೋ ಮಾತ್ರ ಅಲ್ಲ, ವಿಡಿಯೋ ಕೂಡ ಇದೆ. ಎಳೆಯಾಗಿ ಹೇಳ್ತಾ ಹೋಗ್ತೀವಿ ನಿಮ್ಗೆ ಏನಾಗ್ತಾ ಇದೆ ಇಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಂತ ಹೇಳಿ. ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಪತ್ತೆ ಪ್ರಕರಣ. ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಈರಣ್ಣ ರಂಗಾಪುರ ಅಮಾನತಾಗಿರೋದು. ಅಮಾನತು ಮಾಡಿ ಡಿಜಿಪಿ ಅಲೋಕ್ ಕುಮಾರ್ ಆದೇಶವನ್ನ ಹೊರಡಿಸಿದ್ದಾರೆ. ಸಾಕ ಒಬ್ಬರನ್ನ ಅಮಾನತು ಮಾಡಿದ್ರೆ? ಇವರೊಬ್ಬರದ್ದೇ ಕೈವಾಡ ಇರೋದಾ? ಇವರೇ ಪ್ರಜ್ವಲ್ಗೆ ಮೊಬೈಲ್ ಕೊಟ್ಟಿದ್ದ, ಚಾರ್ಜರ್ ಕೊಟ್ಟಿದ್ದ, ಡೈರಿ ಕೊಟ್ಟಿದ್ದ ಇವರೇನಾ? ಇದರಲ್ಲಿ ಯಾರ ಕೈವಾಡ ಇದೆ? ಬಿಡೋದಿಲ್ಲ ಪವರ್ ಟಿವಿ ಇದನ್ನ. ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಸಹ ಕೈದಿಯಾಗಿದ್ದ ಪ್ರತಾಪ್ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆಯಾಗಿದೆ. ಪ್ರಜ್ವಲ್ ರೇವಣ್ಣ ಕೈದಿಗಳು ಧರಿಸುವಂತ ಬಿಳಿ ಬಟ್ಟೆಯನ್ನ ಧರಿಸ್ತಾ ಇಲ್ಲ. ಯಾಕೆ ಧರಿಸ್ತಾ ಇಲ್ಲ? ಪ್ರಜ್ವಲ್ ಸೆಲ್ನಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಸಹ ಸಿಕ್ಕಿದೆ. ಜೈಲು ಎಸ್ಪಿ ಅಂಶು ಕುಮಾರ್ ಇವರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ. ಶೋಕಾಸ್ ನೋಟಿಸ್ ಜಾರಿ ಮಾಡಿ ವಿವರಣೆಯನ್ನ ಕೊಡುವಂತೆ ಡಿಜಿಪಿ ಅಲೋಕ್ ಕುಮಾರ್ ಕೇಳಿದ್ದಾರೆ. ಆಗಸ್ಟ್ 6ರಂದು ನಡೆದಿದ್ದ ದಾಳಿಯಲ್ಲಿ ಮೊಬೈಲ್ ಪತ್ತೆಯಾಗಿರಲಿಲ್ಲ. ಇದೀಗ ಮೊಬೈಲ್ ಕೊಟ್ಟಿದ್ದು ಯಾರು ಅನ್ನೋ ಬಗ್ಗೆ ತನಿಖೆ ಮಾಡಿ ಮಾಹಿತಿ ನೀಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಡಿಜಿಪಿ ಅಲೋಕ್ ಕುಮಾರ್ ಕೊಟ್ಟಿರುವಂತ ಸೂಚನೆ, ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್ ಹೆಂಗ್ ಬಂತು? ಈ ವ್ಯಕ್ತಿ ಜೈಲಲ್ಲಿ ಇಟ್ಕೊಂಡು ಮೊಬೈಲಲ್ಲಿ ಮಾತಾಡ್ತಾ ವಿಡಿಯೋಗಳನ್ನು ನೋಡ್ಕೊಳ್ತಾ ಇದ್ರೆ